ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್ ಮುನಿಯಪ್ಪನವರಿಗೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಗೌರವಾರ್ಪಣೆ. ಬೆಂಗಳೂರಿನ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ, ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ರಾಷ್ಟ್ರಕವಿ ಕುವೆಂಪು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇವುಗಳ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಸನ್ಮಾನ್ಯ ಡಾಕ್ಟರ್ ಎಚ್ ಮುನಿಯಪ್ಪನವರಿಗೆ ಕೋಲಾರ ರತ್ನ ಶ್ರೀ ಟಿ ಚೆನ್ನಯ್ಯ ಸದ್ಭಾವನಾ ರಾಜ್ಯ ಪ್ರಶಸ್ತಿಯು ಲಭಿಸಿದೆ. ಈ ಸಂಬಂಧವಾಗಿ ಪ್ರಶಸ್ತಿ ಪುರಸ್ಕೃತ ಎಚ್ ಮುನಿಯಪ್ಪನವರನ್ನು ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಎಸ್ ಅಂಜನಪ್ಪ, ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ನಿವೃತ್ತ ಸರ್ಕಾರಿ ನೌಕರ ಬಂಧುಗಳೇ, ಈ ದಿವಸ ನಮಗೆ ಒಂದು ಸುದಿನ. ಏನು, ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಚಿಂತಾಮಣಿ ತಾಲೂಕು ವತಿಯಿಂದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಮುನಿಯಪ್ಪನವರಿಗೆ ಬೆಂಗಳೂರಿನ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಮತ್ತು ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇವರ ವತಿಯಿಂದ ಕೋಲಾರ ರತ್ನ ಶ್ರೀ ಟಿ ಚೆನ್ನಯ್ಯ ಸದ್ಭಾವನಾ ರಾಜ್ಯ ಪ್ರಶಸ್ತಿ ನೀಡಿ ಶ್ರೀಮಾನ್ ಡಾಕ್ಟರ್ ಎಚ್ ಮುನಿಯಪ್ಪರವರನ್ನು ಗೌರವಿಸಲಾಗಿದೆ. ಆದ್ದರಿಂದ ಅವರಿಗೆ ನಮ್ಮ ಚಿಂತಾಮಣಿ ನಿವೃತ್ತ ನೌಕರರ ಸಂಘದಿಂದ ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತೀವಿ. ಮುನಿಯಪ್ಪನವರಿಗೆ ಇನ್ನೂ ಅವರು ಉನ್ನತ ಹುದ್ದೆಗಳಿಗೋಗಿ ಅವ್ರಿಗೆ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅಂತ ಆಸೆ ವ್ಯಕ್ತಪಡಿಸುತ್ತಾ, ಅವರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ, ಅವರಿಗೆ ನಿವೃತ್ತ ನೌಕರರು ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾರೆ. ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಿವೃತ್ತ ಸರ್ಕಾರಿ ನೌಕರರ ಸಂಘವು ಈ ದಿವಂಗತ ಟಿ ಚೆನ್ನಯ್ಯನವರ ಒಂದು ಮಾಜಿ ಸಚಿವರು, ಅವರು ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯವರ ಕಾಲದಲ್ಲಿ ಇವರು ಸಚಿವರಾಗಿ ಕೆಲಸ ಮಾಡಿದ್ರು. ಅವರ ಒಂದು ಕಾರ್ಯ ತತ್ಪರತೆ, ಅವರ ಒಂದು ಗುಣ ನಡತೆ, ಅವರಲ್ಲಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಜನರ ಸಹಕಾರದಿಂದ ಅನೇಕ ಸಮಾಜೋಪಯೋಗಿ ಕೆಲಸಗಳನ್ನು ಮಾಡಿರ್ತಾರೆ. ಆಮೇಲೆ ಕೋಲಾರ ಜಿಲ್ಲೆಯ ಒಂದು ಕೀರ್ತಿಯ ಪತಾಕೆಯನ್ನು ಅಂದಿನ ಸರ್ಕಾರದಲ್ಲಿ ಶ್ರೀ ದಿವಂಗತ ಟಿ ಚೆನ್ನಯ್ಯ ಸರ್ ಅವರು ಮಾಡಿರೋದ್ರಿಂದ ಈ ಒಂದು ಪ್ರಶಸ್ತಿಗೆ ನನ್ನನ್ನು ಈ ಚಿಂತಾಮಣಿ ತಾಲೂಕಿನ ಘಟಕದಿಂದ ನಿವೃತ್ತ ನೌಕರರ ಘಟಕದಿಂದ ನನಗೆ ಸನ್ಮಾನ ಮಾಡಿರೋದಕ್ಕೆ ನಾನು ತುಂಬ ಹೃದಯದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆಯೂ ಸಹ ನಮ್ಮ ಒಂದು ಸಹಕಾರ ಏನಿದೆ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.